ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ರು. ಎಲ್ಲೆಲ್ಲೂ ಸಿದ್ದು ನೆಕ್ಸ್ಟ್ ಸಿಎಂ ಜಯ ಘೋಷ ಮೊಳಗಿತ್ತು. ಸಿದ್ದರಾಮಯ್ಯಗೆ ಅಕ್ಕಿಯಿಂದ ಮಾಡಲಾಗಿದ್ದ ಸಿದ್ದರಾಮಯ್ಯನವರ ಪ್ರತಿಮೆ ಎಲ್ಲರ ಗಮನ ಸೆಳೆಯಿತು. ಇನ್ನು 12 ಗಂಟೆಗೆ ಶುರುವಾಗಬೇಕಾಗಿದ್ದ ಕಾರ್ಯಕ್ರಮ 2 ಗಂಟೆಗಳ ಕಾಲ ತಡವಾಗಿ ಶುರುವಾಯಿತು. ಕಾರ್ಯಕ್ರಮಕ್ಕೆ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಿರೀಕ್ಷೆಗೂ ಮೀರಿ ಜನರು ಬಂದಿದ್ದರಿಂದ ದಾವಣಗೆರೆಯ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹೀಗಾಗಿ ಹೆಲಿಪ್ಯಾಡ್ನಿಂದ ಕಾರ್ಯಕ್ರಮದ ಸ್ಥಳಕ್ಕೆ ರಾಹುಲ್ ಗಾಂಧಿ ಬರುವಷ್ಟರಲ್ಲಿ ತಡವಾಗಿತ್ತು. ಶ್ರೀ ರಾಹುಲ್ ಗಾಂಧಿಜಿ ಟು ದ ಡಯಾಸ್ ಪಾಳೆಯ ಮೂಲಕ ನಿಮ್ಮ ಶಿಳ್ಳೆ ಕೇಕೆಗಳ ಮೂಲಕ ಅವರಿಗೆ ಆಹ್ವಾನವನ್ನ ಕೋರಿ ಎರಡು ಗಂಟೆ ತಡವಾಗಿ ಆರಂಭವಾದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಈ ವೇಳೆ ವೇದಿಕೆ ಮೇಲೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ಗೆ ಸನ್ಮಾನ ಮಾಡಿ ಗೌರವ ಇನ್ನು ಅಮೃತ ಮಹೋತ್ಸವದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ 2023ರ ಚುನಾವಣೆಗೆ ರಣಕಹಳೆ ಮೊಳಗಿಸಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಸಿದ್ದರಾಮಯ್ಯ ರಾಜಕೀಯ ಭಾಷಣ ಮಾಡಿದ್ದಾರೆ. ಬೆಲೆ ಏರಿಕೆ, ಶಾಂತಿ ಸುವ್ಯವಸ್ಥೆ, ಜನರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದು, ರಾಜ್ಯ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರದ ಹೊಸ ನೀತಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು, ಕರ್ನಾಟಕದಲ್ಲಿ ಒಂದು ಭ್ರಷ್ಟ ಕೋಮುವಾದಿ ಸರ್ಕಾರ ಇದೆ. ಈ ಭ್ರಷ್ಟ ಕೋಮುವಾದಿ ಜನಪೀಡ ಸರ್ಕಾರವನ್ನ ಕಿತ್ತೊಗೆದು ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತಕ್ಕಂಥದ್ದು, ಅದಕ್ಕೆಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಾನು 44 ವರ್ಷಗಳ ಸಕ್ರಿಯ ರಾಜಕಾರಣದಲ್ಲಿದ್ದೀನಿ. ಈಗಿರ್ತಕ್ಕಂಥ ಬಿಜೆಪಿ ಸರ್ಕಾರ ಇಷ್ಟೊಂದು ಭ್ರಷ್ಟ, ಇಷ್ಟೊಂದು ಕೋಮುವಾದಿ. ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹಾಡಿ ಹೊಗಳಿದ್ದಾರೆ. ಸಿದ್ದರಾಮಯ್ಯ ಎಲ್ಲಾ ಸಮುದಾಯಗಳ ನಾಯಕ, ಅವರ ಮುಂದಾಳತ್ವದಲ್ಲಿ ಚುನಾವಣೆಗೆ ಹೋಗೋಣ ಅಂತ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ವೇದಿಕೆ ಮೇಲೆ ಆತ್ಮೀಯವಾಗಿ ಅಪ್ಕೊಂಡಿದ್ದು ಎಲ್ಲರ ಗಮನ ಸೆಳೆಯಿತು. ಧನ್ಯವಾದಗಳು. ಈಗ ಶ್ರೀ ಡಿಕೆ ಶಿವಕುಮಾರ್ ಅವರು ಮಾತಾಡಬೇಕು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರನ್ನ ಭಾಗ್ಯ ಯೋಜನೆಗಳ ಸರದಾರ ಅಂತ ಗುಣಗಾನ ಮಾಡಿದ್ರು. ಸಿದ್ದು ಸರ್ಕಾರದ ಸಮಯದಲ್ಲಿನ ಯೋಜನೆಗಳಿಗೆ ಫುಲ್ ಮಾರ್ಕ್ಸ್ ಕೊಟ್ಟು ಸಿದ್ದರಾಮಯ್ಯ ಎಲ್ಲಾ ಸಮುದಾಯಗಳ ನಾಯಕ, ಇವರಿಗೆ ಸಾಮಾಜಿಕ ನ್ಯಾಯದ ಬದ್ಧತೆ ಇದೆ ಅಂತ ಹಾಡಿ ಹೊಗಳಿದ್ರು. We had delicious food there. I can name you schemes at the national level and at the state level that the Congress has implemented. I can tell you. ಸಿದ್ದರಾಮೋತ್ಸವದಲ್ಲಿ ಭಾಗಿಯಾಗುವುದಕ್ಕೂ ಮುನ್ನ ರಾಹುಲ್ ಗಾಂಧಿ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಮಠದಲ್ಲಿನ ಕತ್ರು ಗದ್ದುಗೆಗೆ ಅದರ ದರ್ಶನವನ್ನ ಪಡೆದು ಶ್ರೀಗಳಿಂದ ಲಿಂಗ ದೀಕ್ಷೆ ಪಡೆದ್ರು. ಅಲ್ಲದೆ ಶ್ರೀಗಳ ಬಳಿ ಲಿಂಗ ಪೂಜೆಯ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ರಾಹುಲ್ ಗಾಂಧಿಜಿಯವರು ರುದ್ರಾಕ್ಷಿಯ ಮಾಲಾರ್ಪಣೆಯನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿಜಿಯವರು ಯೋಗಾಸನರಿಗೆ ಗೌರವ ಸಮರ್ಪಣೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ
ಸಿದ್ದರಾಮಯ್ಯ 75ನೇ ಜನ್ಮದಿನ ಅಮೃತ ಮಹೋತ್ಸವಕ್ಕೆ ಶುಭ ಕೋರುತ್ತಲೇ ಸಚಿವ ಅಶ್ವಥ್ ನಾರಾಯಣ್ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ತಮ್ಮ ರಾಜಕೀಯ ನಿವೃತ್ತಿ ಘೋಷಿಸಲಿ, ಔಟ್ಡೇಟೆಡ್ ಮಾಡೆಲ್ಗಳು ಎಲ್ಲ ಆಯ್ತು, ಏನೋ ಒಂದು 5 ವರ್ಷ ಜನರ ಭಾರ ಹೊತ್ತರು, ಈಗ ರಾಜಕೀಯ ನಿವೃತ್ತಿ ಘೋಷಿಸೋಕೆ ಒಳ್ಳೆಯ ಸಮಯ ಅಂತ ಬೆಳಗಾವಿಯಲ್ಲಿ ಹೇಳಿದರು. ಸಿಎಂ ಆಗ್ಲಿ ಹಿಂದೆ ಆಗ್ಬಿಟ್ಟಿದ್ದಾರೆ, ಇನ್ನು ಮುಂದಕ್ಕೆ ಆಗಲ್ಲ, ಆಗಿದ್ದಾರೆ, ಶುಭಾಶಯ ಕೋರೋಣ. ಈಗ 75 ವರ್ಷಕ್ಕೆ ಆದ್ಮೇಲೆ ಇನ್ನೇನು ರಿಟೈರ್ಮೆಂಟ್, ಈಗ ಅದಕ್ಕೆ ಹೇಳಿ ನಾನು ಮಾತಾಡಿಸ್ಬೇಡಿ ಅಂತ. ನಾವು ಇವತ್ತು ಏನಾರು ಎಫೆಕ್ಟ್, ಕಾಂಗ್ರೆಸ್ ಪಕ್ಷ ಇವತ್ತು ಅಸ್ತಿತ್ವ ಕಳ್ಕೊಂಡಿರುವಂಥ ಒಂದು ಪಕ್ಷ, ಪ್ರಸ್ತುತವಾಗಿರುವಂಥ ಪಕ್ಷ ಅಲ್ಲ, ವಿಚಾರಗಳ ಸ್ಪಷ್ಟತೆ ಇಲ್ಲ, ಧ್ಯೇಯ ಉದ್ದೇಶಗಳ ಸ್ಪಷ್ಟತೆ ಇಲ್ಲ. ಅವ್ರ ಪಕ್ಷಕ್ಕೆ ಪ್ರಯತ್ನ ಮಾಡಬೇಕಲ್ಲ ಉಳಿಸ್ಕೊಳ್ಳೋಕ್ಕೆ, ಪಕ್ಷ ಉಳಿಸ್ಕೋಬೇಕಂದ್ರೆ. ಯಾಕೆಂದರೆ ಪಕ್ಷ ಸಂಪೂರ್ಣವಾಗಿ ನೆಲೆಯನ್ನು ಕಳ್ಕೊಳ್ತಿದೆ, ವಿಶ್ವಾಸ. ನಿರಂತರವಾಗಿ ಸುರಿತಾ ಇರೋ ಮಳೆಗೆ ಬೆಂಗಳೂರಿನ ಹಲವು ಏರಿಯಾಗಳು ತತ್ತರಿಸಿ ಹೋಗಿವೆ. ಹೊರಮಾವಿನ ಸಾಯಿ ಲೇಔಟ್ ಜಲಾವೃತವಾಗಿದ್ದು ಜನ ಪರದಾಡ್ತಿದ್ದಾರೆ. ಏರಿಯಾದ ಸಾಯಿ ಮಂದಿರ ಸೇರಿ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ನೀರನ್ನ ಹೊರಹಾಕಲು ಜನ ಹರಸಾಹಸವನ್ನೇ ಪಡಬೇಕಾಯಿತು. ಅಲ್ಲದೆ ಮಳೆಯಿಂದಾಗಿ ಊಟ ಸಿಗದೆ ಸಾಯಿ ಲೇಔಟ್ನಲ್ಲಿ ಶ್ವಾನಗಳು ಪರದಾಡ್ತಾ ಇದ್ದಿದ್ದು ಮನಸ್ಸು ಕಲಕುವಂತಿತ್ತು. ಇನ್ನು ಮನೆಯಲ್ಲಿದ್ದ ವಸ್ತುಗಳು, ದಿನಸಿ ಎಲ್ಲ ನೀರು ಪಾಲಾಗಿ ಜನ ಪರದಾಡಿದ್ರು. ಹೀಗಾಗಿ ಸಾಯಿ ಲೇಔಟ್ಗೆ ಭೇಟಿ ನೀಡಿದ ಸಚಿವ ಭೈರತಿ ಬಸವರಾಜ್ ಪರಿಶೀಲನೆ ನಡೆಸಿ ಟ್ರ್ಯಾಕ್ಟರ್ಗಳ ಮೂಲಕ ತಿಂಡಿ ನೀರನ್ನ ಪೂರೈಸಿದರು. ಭಾರಿ ಮಳೆಗೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಸಿಐಎಲ್ ಲೇಔಟ್ ಜಲಾವೃತವಾಗಿತ್ತು. ತಡರಾತ್ರಿ ಬಹುತೇಕ ಎಲ್ಲಾ ಮನೆಗಳಿಗೆ ನೀರು ನುಗ್ಗಿತ್ತು. ರಸ್ತೆ ಮೇಲೆ 3 ರಿಂದ 4 ಅಡಿ ನೀರು ನಿಂತಿದ್ದು ಜನ ಪರದಾಡ್ತಿದ್ದಾರೆ. ಇದರಿಂದ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ಸಮಸ್ಯೆಯಾಗಿತ್ತು. ಬೆಂಗಳೂರಿನ ಕೊಮ್ಮಘಟ್ಟದ ಬಿಡಿಎ ಕೆಂಪೇಗೌಡ ಬಡಾವಣೆ ಸಂಪೂರ್ಣ ಜಲಾವೃತವಾಗಿದೆ. ಮಳೆ ನೀರು ಹೋಗಲು ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ರಸ್ತೆಯಲ್ಲೇ ಮಳೆ ನೀರು ನಿಂತಿದ್ದು ನಿವಾಸಿಗಳು, ವಾಹನ ಸವಾರರು ಪರದಾಡ್ತಿದ್ದಾರೆ. ಬಡಾವಣೆಯ ದೊಡ್ಡ ಕಾಲುವೆಗೆ ದೊಡ್ಡ ಕಾರೊಂದು ಬಿದ್ದಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಹರಿದು ಬರ್ತಾ ಇರುವ ಮಳೆ ನೀರಲ್ಲಿ ಬಾಲಕರು ಮೀನುಗಳನ್ನ ಹಿಡಿತಾ ಇದ್ದ ದೃಶ್ಯ ಕಂಡುಬಂತು. ಕಳೆದ 2 ದಿನಗಳಿಂದ ಸುರಿತಾ ಇರೋ ಭಾರಿ ಮಳೆಗೆ ಮಂಡ್ಯ ಜಿಲ್ಲೆ ತತ್ತರಿಸಿ ಹೋಗಿದೆ. ಭಾರಿ ಮಳೆಯಿಂದಾಗಿ ಶಿವಳ್ಳಿ ಬಳಿ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಪರಿಣಾಮ ಶಿವಳ್ಳಿ ಕೆಬ್ಬಳ್ಳಿ ಗ್ರಾಮದ ಸಂಪರ್ಕ ಕಡಿತವಾಗಿದೆ. ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ಕೆ ಮಲ್ಲೇನಹಳ್ಳಿ ಗ್ರಾಮದ ಸೀಗಡಿಗಟ್ಟೆ ಕೆರೆ ಒಡೆದು ಅಪಾರ ಬೆಳೆ ಹಾನಿಯಾಗಿದೆ. ಕೆರೆಯ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದ್ರಿಂದ ರೈತರ ಬೆಳೆಗಳು ಹಾಳಾಗಿದೆ. ನಷ್ಟ ಭರಿಸಿಕೊಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಶ್ರೀರಂಗಪಟ್ಟಣದ ಹಲವು ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ಚಂದಗಿರಿ, ಕೊಪ್ಪಲು, ಸುಬ್ಬನ ಕುಪ್ಪೆ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ. ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ಭಾಗದಲ್ಲೂ ಧಾರಾಕಾರ ಮಳೆಗೆ ಕಿಕ್ಕೇರಿ ಕೆರೆ ಉಕ್ಕಿ ಹರಿದಿದೆ. ಪರಿಣಾಮ ಕೆರೆ ಪಕ್ಕದ ಜಮೀನಿಗೆ ನೀರು ನುಗ್ಗಿ ಅಪಾರ ಬೆಳೆ ನಾಶವಾಗಿದೆ. ಅಲ್ಲದೆ ಕೆರೆ ನೀರಿಂದ ಹೆದ್ದಾರಿ ಮುಳುಗಡೆಯಾಗಿದ್ದರಿಂದ ಕಿಕ್ಕೇರಿ ಕೆಆರ್ಪೇಟೆ ಸಂಪರ್ಕ ಕಡಿತವಾಗಿತ್ತು. ಕೊಡಗಿನಲ್ಲಿ ಭಾರಿ ಮಳೆಗೆ ಪಯಸ್ವಿನಿ ನದಿ ಉಕ್ಕಿ ಹರಿತಾ ಇದೆ. ಅರೇಕಲ್ಲು ಗ್ರಾಮದ ಗುಡ್ಡದಲ್ಲಿ ಜಲಸ್ಫೋಟವಾಗಿತ್ತು. ಕೊಯ್ನಾಡು ಸಂಪಾಂಜೆ ಕಲ್ಲು ಗುಂಡಿಯಲ್ಲಿ ಅವಾಂತರ ಸೃಷ್ಟಿಸಿದೆ. ನೀರಿನ ಹರಿವಿನ ಜೊತೆ ಭಾರೀ ಗಾತ್ರದ ಕಲ್ಲುಗಳು ರಸ್ತೆಗೆ ಉರುಳಿ ಬಿದ್ದಿದ್ದು ರಸ್ತೆಗಳು ಸಂಪೂರ್ಣ ಕೆಸರುಮಯವಾಗಿತ್ತು. ಚಾಮರಾಜನಗರ ಜಿಲ್ಲೆಯಲ್ಲೂ ಮಳೆಯ ಅಬ್ಬರ ಜೋರಾಗಿದೆ. ಹನೂರು ತಾಲೂಕಿನ ಜೆ ವಿಲೇಜ್ ಹಳ್ಳದ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ಉಕ್ಕಿ ಹರಿತಾ ಇದೆ ಭಾರೀ ಪ್ರಮಾಣದ ನೀರು. ಕೊಳ್ಳೇಗಾಲ ಸತ್ಯಮಂಗಲ ಅಂತಾರಾಜ್ಯ ಹೆದ್ದಾರಿಯಲ್ಲಿರುವ ಸೇತುವೆ ಇದಾಗಿದ್ದು ತಮಿಳುನಾಡು ಸಂಪರ್ಕ ಸ್ಥಗಿತವಾಗಿದೆ. ತುಮಕೂರು ಜಿಲ್ಲೆಯಲ್ಲೂ ಮಳೆ ಅಬ್ಬರ ಹೆಚ್ಚಾಗಿದೆ. ಜಯಮಂಗಲಿ ಹಾಗೂ ಸುವರ್ಣಮುಖಿ ನದಿಯಲ್ಲಿ ಹೆಚ್ಚಳವಾಗಿದೆ ನೀರಿನ ಹರಿವು. ಕೋಡಗದಾಲ, ಚೆನ್ನಸಾಗರ, ನಂಜಾಪುರ ಸೇರಿದಂತೆ ಹಲವು ಗ್ರಾಮಗಳಿಗೆ ಮಳೆ ನೀರು ನುಗ್ಗಿದೆ. ನದಿ ಸುತ್ತಮುತ್ತ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಭಾರಿ ಮಳೆಯಿಂದ ಮಧುಗಿರಿ ತಾಲೂಕಿನ ಚೆನ್ನಸಾಗರ ಸಮೀಪ ಜಯಮಂಗಲಿ ನದಿ ಸೇತುವೆ ಮೇಲೆ ನೀರು ಹರಿತಾ ಇದೆ. ಎಷ್ಟೋ ವರ್ಷಗಳ ಬಳಿಕ ನದಿ ಮೈದುಂಬಿ ಹರಿತಾ ಇದ್ದು ಜಯಮಂಗಲಿಯನ್ನ ನೋಡಲು ತಂಡೋಪತಂಡವಾಗಿ ಜನ ಬರ್ತಿದ್ದಾರೆ. ಹೌದು. ತುಮಕೂರಿನ ಬಟವಾಡಿಯ ಹೊಸಳ್ಳಯ್ಯನ
ತೋಟಕ್ಕೆ ನೀರು ನುಗ್ಗಿದೆ. ಅಕ್ಕ ತಂಗಿ ಕೆರೆಯ ದಡದಲ್ಲಿರುವ ಬಟವಾಡಿಯ ಹೊಸಳ್ಳಯ್ಯನ ತೋಟ 25ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಪಾಲಿಕೆಗೆ ಮನವಿ ಮಾಡಿದ್ರೂ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದಲ್ಲಿ ಭಾರೀ ಮಳೆಗೆ ರಸ್ತೆಯೆಲ್ಲ ಕೆಸರುಮಯವಾಗಿದೆ. ಗುನ್ನಳ್ಳಿ ಗ್ರಾಮದ ಬಳಿ ಕೆಸರಿನಲ್ಲಿ ಬಸ್ ಸಿಲುಕಿ ಪ್ರಯಾಣಿಕರು ಪರದಾಡಿದ್ರು. ಕ್ರೇನ್ ಮೂಲಕ ಬಸ್ ಅನ್ನ ಕೆಸರಿನಿಂದ ಹೊರತೆಗೆಯಲಾಯಿತು. ಇನ್ನು ಗದಗದಲ್ಲಿ ಮಳೆ ನಿಂತರೂ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ತುಂಬಿ ಹರಿಯುವ ಹಳ್ಳದಲ್ಲೇ ಬಸ್ ಸಂಚಾರ ಮಾಡ್ತಾ ಇದೆ. ಲಕ್ಷ್ಮೇಶ್ವರ ತಾಲೂಕಿನ ನೆಲ್ಲೋಗಲ ಗ್ರಾಮದ ಬಳಿ ಹಳ್ಳದ ನೀರಿನ ಮೇಲೆ ಟ್ರ್ಯಾಕ್ಟರ್ ಸಂಚಾರ ಮಾಡ್ತಿದೆ. ಇನ್ನು ಯಾದಗಿರಿಯಲ್ಲಿ ಕಾಲೇಜು ಆವರಣದ ಒಳಗೆ ಮಳೆ ನೀರು ನುಗ್ಗಿದೆ. ನೀರು ಸಂಗ್ರಹವಾದ ಹಿನ್ನೆಲೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಸಂಕಷ್ಟ ಉಂಟಾಗಿತ್ತು. ಮಳೆಯಲ್ಲೇ ಪರದಾಡಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾದಗಿರಿಯಲ್ಲಿ ಮಳೆ ಅಬ್ಬರಕ್ಕೆ ದೇಗುಲದೊಳಗೆ ನೀರು ನುಗ್ಗಿದೆ. ಶಹಾಪುರ ತಾಲೂಕಿನ ಸಗರ ಗ್ರಾಮದ ನಾಗಲಿಂಗೇಶ್ವರ ದೇವಸ್ಥಾನದೊಳಗೆ ನೀರು ನುಗ್ಗಿದೆ. ಅಷ್ಟೇ ಅಲ್ಲ, ದೇವಸ್ಥಾನದ ಅರ್ಚಕರ ಮನೆಗೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಕೋಮು ವೈಷಮ್ಯ ಕದಡಿರುವ ಕರಾವಳಿಯಲ್ಲಿ ಸಾಮರಸ್ಯದ ಘಟನೆಯೊಂದು ಕುಕ್ಕೆ ಸುಬ್ರಹ್ಮಣ್ಯ ಬಳಿಯ ಹರಿಹರ ಪಳ್ಳತ್ತಡ್ಕ ಎಂಬಲ್ಲಿ ನಡೆದಿದೆ. ಹೊಳೆಯಲ್ಲಿ ಕೊಚ್ಚಿ ಬರ್ತಾ ಇದ್ದ ಮರದ ದಿಮ್ಮಿಯನ್ನ ಕ್ರೇನ್ ಮೂಲಕ ತೆಗೆಯಲು ಯತ್ನಿಸಿದಾಗ ಶರೀಫ್ ಎಂಬುವವರು ಆಯತಪ್ ನೀರಿಗೆ ಬಿದ್ದು ಸಾವು ಬದುಕಿನ ಜೊತೆ ಹೋರಾಡ್ತಾ ಇದ್ರು. ಈ ವೇಳೆ ಹಿಂದೂ ಯುವಕ ಸೋಮಶೇಖರ್ ಪ್ರಾಣದ ಹಂಗನ ತೊಳೆದು ನೀರಿಗೆ ಜಿಗಿದು ಶರೀಫ್ನನ್ನ ರಕ್ಷಿಸಿದ್ದಾರೆ. ವರುಣನ ಆರ್ಭಟಕ್ಕೆ ರಾಯಚೂರು ಜಿಲ್ಲೆಯ ಹಲವೆಡೆ ಸೇತುವೆಗಳು ಮುಳುಗಡೆಯಾಗಿದೆ. ಸಿರವಾರ ತಾಲೂಕಿನ ಹಳ್ಳಿ ಹೊಸೂರು ಗ್ರಾಮದಲ್ಲಿ ಸೇತುವೆ ಮೇಲೆ ಹೆಚ್ಚು ನೀರಿದ್ದು ವಾಹನಗಳು ತೆರಳುತ್ತಾ ಇದ್ವು. ಈ ವೇಳೆ ಟಾಟಾ ಏಸ್ ಮತ್ತು ಸ್ಕೂಟಿ ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗಿದೆ. ವಾಹನ ಸವಾರರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಪ್ರವಾಹದ ನಡುವೆ ಜನರಿಗೆ ವಿಷ ಜಂತುಗಳ ಕಾಟ ಶುರುವಾಗಿದೆ. ಧಾರಾಕಾರ ಮಳೆಗೆ ಮಂಡ್ಯ ಕೆಸ್ತೂರು ಠಾಣಾ ಜಲಾವೃತವಾಗಿದ್ದು, ಪಕ್ಕದಲ್ಲಿರೋ ಪೊಲೀಸ್ ವಸತಿ ಗೃಹ ಕೂಡ ಜಲಾವೃತವಾಗಿದೆ. ವಸತಿ ಗೃಹಕ್ಕೆ ನೀರು ನುಗ್ಗಿದ್ರಿಂದ ಬಡಾವಣೆಯಲ್ಲಿ ಹಾವುಗಳು ಮನೆಗಳಿಗೂ ನುಗ್ತಾ ಇದ್ದು ಜನ ಆತಂಕಕ್ಕೀಡಾಗಿದ್ದಾರೆ. ನೆಲಮಂಗಲದ ಸುತ್ತಮುತ್ತ ಭಾರೀ ಮಳೆ ಸುರಿತಾ ಇದ್ದು ಸತತ 30 ವರ್ಷಗಳ ಬಳಿಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗುಂಡೇನಹಳ್ಳಿ ಕೆರೆ ಕೋಡಿಯಾಗಿದೆ. ಕೆರೆ ಕೋಡಿ ಹರಿವು ನೋಡಲು ಜನರ ದಂಡೇ ಬರ್ತಾ ಇದೆ. ಬೀದರ್ನ ಕಾರಂಜ ಜಲಾಶಯದಲ್ಲಿ ಜನ ಬೇಕಾಬಿಟ್ಟಿ ವರ್ತಿಸುತ್ತಿದ್ದಾರೆ. ಜಲಾಶಯಕ್ಕೆ ಒಳರಸ್ತೆ ಹಾಗೂ ಕಳ್ಳ ಮಾರ್ಗದಿಂದ ಜನ ಸಂಚರಿಸ್ತಾ ಇದ್ದಾರೆ. ನಿಷೇಧದ ನಡುವೆ ಡ್ಯಾಂ ಮೇಲ್ಭಾಗದಲ್ಲಿ ಜನ ಓಡಾಡ್ತಾ ಇದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಸಮಸ್ಯೆ ಆಗೋದು ಭಾಳ ಅದ ರೀ. ಇದಕ್ಕೆ ಯಾರನ್ನೂ ಜವಾಬ್ದಾರಿ ಇಲ್ಲ ಆಫೀಸರ್. ಭಾಳ ಜನ ಅಡ್ಡಾಡ್ತಾರೆ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಸಮಸ್ಯೆ ಒಟ್ಟು ಏನೂ ಆಗಲ್ಲ. ಎಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ಆಯ್ತು. ಇಂಥ ಯಾರನ್ನೂ ಇವು ಜಮೀನು ಎಲ್ಲ ಇದು ಕಾಲೇಜ್ದಾಗ ಹೋಗಿದ್ರು ಅದ್ರ ಕಡೆನೂ ಆಫೀಸರ್ ಏನು ನಿರ್ಲಕ್ಷ್ಯ ಮಾಡ್ತಾರೆ ಎಲ್ಲ. ರಾಜ್ಯದಲ್ಲಿ ಮುಂದಿನ 24 ಗಂಟೆಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಕರಾವಳಿ ಮತ್ತು ದಕ್ಷಿಣ ಒಳನಾಡು, ಬೆಂಗಳೂರು ಮತ್ತು ಗ್ರಾಮಾಂತರದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಿದೆ. ಮಲೆನಾಡು ಭಾಗದ ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಜಿಲ್ಲೆಗಳಿಗೂ ಭಾರೀ ಮಳೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಬೆಂಗಳೂರು ಡಿಸಿ ಕಚೇರಿಯಲ್ಲಿ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಜಿಲ್ಲಾಧಿಕಾರಿ ಮಂಜುನಾಥ್ಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಮಂಜುನಾಥ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ವಜಾಗೊಳಿಸಿ ತೀರ್ಪನ್ನು ನೀಡಿದೆ. ಕಚೇರಿಯಲ್ಲಿ ಲಂಚ ಸ್ವೀಕಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸಿಬಿ ಅಧಿಕಾರಿಗಳು ಐಎಎಸ್ ಅಧಿಕಾರಿ ಮಂಜುನಾಥ್ರನ್ನ ಬಂಧಿಸಿದರು. ಟೋಯಿಂಗ್ ಇಲ್ಲ ಅಂತ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಂದರಲ್ಲಿ ವಾಹನ ಪಾರ್ಕ್ ಮಾಡೋರಿಗೆ ಬೆಂಗಳೂರು ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ರೂಲ್ಸ್ ಮೀರಿ ಗಾಡಿ ಪಾರ್ಕಿಂಗ್ ಮಾಡೋರಿಗೆ ಟೋಯಿಂಗ್ ಬದಲಿಗೆ ವೀಲ್ ಕ್ಲ್ಯಾಂಪ್ ಹಾಕಿ ಲಾಕ್ ಮಾಡ್ತಿದ್ದಾರೆ. ಈ ಮೂಲಕ ಸ್ಥಳದಲ್ಲೇ ನೋ ಪಾರ್ಕಿಂಗ್ ದಂಡ ವಸೂಲಿ ಮಾಡಲು ಪೊಲೀಸರು ನಿರ್ಧರಿಸಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ರಾಯಭಾಗದಲ್ಲಿ ಪೊಲೀಸರು ಗಾಂಜಾ ಕೃಷಿ ಮಾಡ್ತಾ ಇದ್ದ ಜಾಗದ ಮೇಲೆ ರೇಡ್ ಮಾಡಿದ್ದಾರೆ. ಬೊಮ್ಮನಾಳ ಹಾಗೂ ಬೀರನಾಳ ಗ್ರಾಮದಲ್ಲಿ ಕಬ್ಬಿನ ಗದ್ದೆಯಲ್ಲಿ ಗಾಂಜಾ ಬೆಳೀತಾ ಇದ್ರು. ಮಲ್ಲಪ್ಪ ಹಿರೇಕೋಡಿ ಹಾಗೂ ಯಲ್ಲಪ್ಪ ರಬಕವಿ ಎಂಬುವರನ್ನ ಬಂಧಿಸಿದ್ದಾರೆ. ಕಾರವಾರದ ಮಿರ್ಜಾನ್ ಕೋಟೆ ತ್ರಿವರ್ಣದಲ್ಲಿ ಕಂಗೊಳಿಸ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವ ಮಿರ್ಜಾನ್ ಕೋಟೆಗೆ ಪುರಾತತ್ವ ಇಲಾಖೆಯಿಂದ ದೀಪಾಲಂಕಾರ ಮಾಡಲಾಗಿದ್ದು
ನಿತ್ಯ ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ದೀಪಾಲಂಕಾರದಿಂದ ಕಂಗೊಳಿಸಲಿದೆ. ಆಜಾದಿಕಾ ಅಮೃತ ಮಹೋತ್ಸವ ಹಿನ್ನೆಲೆಯಲ್ಲಿ ತ್ರಿವರ್ಣದಲ್ಲಿ ದೀಪಾಲಂಕಾರ ಮಾಡಲಾಗಿದೆ. ಕಾರವಾರದ ಮಿರ್ಜಾನ್ ಕೋಟೆಯ ಸದ್ಯದ ದೃಶ್ಯವನ್ನ ನಾವು ಕಣ್ತುಂಬಿಕೊಳ್ಳಬಹುದು. ಸ್ವಾತಂತ್ರ್ಯೋತ್ಸವ 75ನೇ ವರ್ಷದ ಅಮೃತೋತ್ಸವದ ಸಂದರ್ಭದಲ್ಲಿ ಈ ರೀತಿಯಾಗಿ ತ್ರಿವರ್ಣ ಧ್ವಜವನ್ನ ಈ ಕೋಟೆ ಮೇಲೆ ಆ ರೀತಿಯಾಗಿ ದೀಪಾಲಂಕಾರ ಮಾಡಲಾಗಿದೆ. ಪುರಾತತ್ವ ಇಲಾಖೆಯಿಂದ ದೀಪಾಲಂಕಾರ ಮಾಡಲಾಗಿದ್ದು ಪ್ರತಿದಿನ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಈ ದೀಪಾಲಂಕಾರದಿಂದ ಈ ಕೋಟೆ ಕಂಗೊಳಿಸಲಿದೆ. ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ತ್ರಿವರ್ಣದಲ್ಲಿ ದೀಪಾಲಂಕಾರವನ್ನು ಮಾಡಲಾಗಿದೆ. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೊರೋನಾದಿಂದ ಕಳೆದ ವರ್ಷ ಫ್ಲವರ್ ಶೋಗೆ ಬ್ರೇಕ್ ಬಿದ್ದಿತ್ತು. ಈವರೆಗೆ ಲಾಲ್ಬಾಗ್ನಲ್ಲಿ 211 ಫ್ಲವರ್ ಶೋ ನಡೆದಿದ್ದು ಈ ವರ್ಷ ಅದ್ದೂರಿಯಾಗಿ ಫ್ಲವರ್ ಶೋ ನಡೆಸಲು ಸಿದ್ಧತೆ ನಡೆಸಲಾಗಿದೆ. ಈ ವರ್ಷ ಪುನೀತ್ ರಾಜ್ಕುಮಾರ್ ಹಾಗೂ ರಾಜ್ಕುಮಾರ್ ಅವರಿಗೆ ಪುಷ್ಪ ಪ್ರದರ್ಶನ ಸಮರ್ಪಿಸಲಾಗ್ತಾ ಇದೆ. ಈ ಬಾರಿ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಜನ ಫ್ಲವರ್ ಶೋಗೆ ಆಗಮಿಸುವ ಸಾಧ್ಯತೆ ಇದೆ. ಆಂಧ್ರಪ್ರದೇಶದ ಅನಕಪಲ್ಲಿಯ ಉಡುಪು ತಯಾರಿಕಾ ಘಟಕದಲ್ಲಿ ಅನಿಲ ಸೋರಿಕೆಯಲ್ಲಿ ಅಸ್ವಸ್ಥಗೊಂಡವರ ಸಂಖ್ಯೆ 100ಕ್ಕೆ ಏರಿಕೆಯಾಗಿದೆ. ಬ್ರಾಂಡಿಂಗ್ಸ್ SEZನಲ್ಲಿ ಉಡುಪು ತಯಾರಿಕಾ ಘಟಕದಲ್ಲಿ ಕಾರ್ಮಿಕರು ಕೆಲಸ ನಿರ್ವಹಿಸ್ತಾ ಇದ್ದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ವಿಶ್ವಕ್ಕೆ ಮತ್ತೊಂದು ಮಹಾಯುದ್ಧದ ಭೀತಿ ಎದುರಾಗಿದೆ. ರಷ್ಯಾ ಉಕ್ರೇನ್ ಯುದ್ಧದ ಬಳಿಕ ತೈವಾನ್ ಮೇಲೆ ಚೀನಾ ಕೆಂಡ ಕಾರಿದೆ. ವಿರೋಧದ ನಡುವೆಯೇ ತೈವಾನ್ಗೆ ಅಮೆರಿಕ ಸ್ಪೀಕರ್ ನ್ಯಾನ್ಸಿ ಪೆಲೋಸಿ ಭೇಟಿ ನೀಡಿದ್ದಕ್ಕೆ ಚೀನಾ ಉಕ್ರೇನ್ಗಿಂತಲೂ ಭೀಕರ ಪರಿಸ್ಥಿತಿ ಎದುರಿಸ್ತೀರಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಇನ್ನು ಚೀನಾ ತೈವಾನ್ ಗಡಿಯಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ತೈವಾನ್ ಸುತ್ತ ಅಮೆರಿಕ ಸೇನೆ ನಿಯೋಜನೆಗೊಂಡಿದೆ. ಅಲ್ಲದೆ ತೈವಾನ್ ಜಲಸಂಧಿ ಬಳಿ ಚೀನಾದ ಯುದ್ಧ ವಿಮಾನಗಳು ಹಾರಾಡ್ತಾ ಇದ್ದು ಆತಂಕ ಎದುರಾಗಿದೆ. ತಮ್ಮ ಅಭಿನಯದ ಮೂಲಕ ಜನರ ಮನಸ್ಸು ಗೆದ್ದಿರುವ ನಟ ಹರೀಶ್ ರಾಜ್ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿ 25 ವರ್ಷಗಳು ಕಳೆದಿದೆ. ತಮ್ಮ ಸಿನಿ ಪಯಣಕ್ಕೆ 25 ವಸಂತಗಳು ಪೂರೈಸಿರುವ ಹಿನ್ನೆಲೆಯಲ್ಲಿ ಹರೀಶ್ ರಾಜ್ ಸಂಭ್ರಮ ಹಂಚಿಕೊಂಡಿದ್ದಾರೆ. 1997ರಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದಲ್ಲಿ ಸೌಂದರ್ಯ ಅವರು ನಟಿಸಿದ್ದ ದೋಣಿ ಸಾಗಲಿ ಚಿತ್ರದ ಮೂಲಕ ಸಿನಿ ಪಯಣ ಆರಂಭಿಸಿದ್ದ ಹರೀಶ್ ಅದೇ ವರ್ಷ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ತಾಯಿ ಸಾಹೇಬ ಚಿತ್ರದಲ್ಲೂ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕನ್ನಡ ಚಿತ್ರರಂಗದ ಹಲವು ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇಂಗ್ಲಿಷ್ ಟೈಟಲ್ನಲ್ಲಿ ಸಾಕಷ್ಟು ಕನ್ನಡ ಸಿನಿಮಾ ಬಂದಿವೆ. ಈಗ ಅದೇ ರೀತಿ ಇಂಗ್ಲಿಷ್ ಟೈಟಲ್ನಲ್ಲಿ ಮತ್ತೊಂದು ಕನ್ನಡ ಸಿನಿಮಾ ಬರ್ತಾ ಇದೆ. ವಿಶೇಷ ಅಂದ್ರೆ ಇತ್ತೀಚೆಗಷ್ಟೇ ಓಲ್ಡ್ ಮಾಂಗ್ ಸಿನಿಮಾ ಬಂದಿತ್ತು. ಅಲ್ಲದೆ ಈ ಸಿನಿಮಾವನ್ನ ಜನರು ಮೆಚ್ಚಿದ್ರು. ಆದ್ರೆ ಈಗ ಮಾಂಗ್ ಯಂಗ್ ಅನ್ನೋ ಟೈಟಲ್ನಲ್ಲಿ ಹೊಸಬರ ತಂಡವೊಂದು ಸಿನಿಮಾ ಮಾಡಿದ್ದು ಚಿತ್ರದ ಪೋಸ್ಟರ್ ಅನ್ನ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಲಾಂಚ್ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ದಯವಿಟ್ಟು ಇವಾಗ ಎಲ್ಲ ಮುಖ್ಯ ಅತಿಥಿಗಳು ಚಿತ್ರತಂಡದವರು ಕುಳಿತುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.